ನೋಡಿ, ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಹಾಗಾದರೆ ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನ ಎಷ್ಟು ಕೈ ತಪ್ಪಿದೆ ಅಂತೇಳಿ ನಿಮಗೆ ಡೇಟಾ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ನೋಡಿ, GBA ಪಡೆಯಬೇಕಿರುವಂಥ ಅನುದಾನ ಎಷ್ಟು ಗೊತ್ತಾ? 1475 ಕೋಟಿಯಷ್ಟು ಅನುದಾನವನ್ನು ಪಡೆಯುತ್ತೆ. ಸ್ಥಳೀಯ ಸಂಸ್ಥೆಗಳಿಗೆ ಬರಬೇಕಿದ್ದಂಥ ಅನುದಾನ 1700 ಕೋಟಿ. ಇನ್ನು ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಇತ್ತಲ್ಲ, ಅದು ಎಷ್ಟು ನಷ್ಟ ಆಗಿದೆ ಅಂತಂದರೆ 3175 ಕೋಟಿ ಇದೆಯಲ್ಲ, ಇದು ನಮಗೆ ನಷ್ಟ ಆಗಿರೋದು. ಇದು 2025 ಮತ್ತು 26ರ ಕೈ ತಪ್ಪಿದಂಥ ಅನುದಾನದ ಡೇಟಾ. ಇನ್ನು 16ನೇ ಹಣಕಾಸು ಆಯೋಗ ನೋಡಿ, ಮುಂದಿನ 5 ವರ್ಷಕ್ಕೆ ಕೇಂದ್ರದಿಂದ ಹಂಚಿಕೆ ಆಗಿರೋದು 29,897 ಕೋಟಿ ರೂಪಾಯಿ. ಮುಂದಿನ 5 ವರ್ಷ ನಾನು ಹೇಳ್ತಾ ಇರೋದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 15,111 ಕೋಟಿ ಇದಿಷ್ಟು ಅನುದಾನ ಇರೋದು. ಸ್ಥಳೀಯ ಸಂಸ್ಥೆಗಳಿಗೆ ಅಂತೇಳಿ 14,786 ಕೋಟಿ. ಇದೆಲ್ಲವೂ ಕೂಡ 16ನೇ ಹಣಕಾಸು ಆಯೋಗ ಅಂದರೆ ಮುಂದಿನ 5 ವರ್ಷ ಕೊಡುವಂಥದ್ದು. ನಗರ ಸ್ಥಳೀಯ ಸಂಸ್ಥೆಗಳಿಗೆ 14,786 ಕೋಟಿಯಷ್ಟು ಈಗ ನಮಗೆ ಅಲ್ಲಿ ಬರುತ್ತೆ. ಇದಿಷ್ಟು ಕೂಡ ಚುನಾವಣೆ ನಡೆಸಿದ್ರೆ ಮಾತ್ರ ನಮಗೆ ಅನುದಾನ ಸಿಗೋದು. ಚುನಾವಣೆ ನಡೆಸಲಿಲ್ಲ ಅಂತಾರೆ ಈ ಯಾವುದು ಅನುದಾನ ನಮಗೆ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಹೇಳ್ಕೊಳುತ್ತೆ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರ ಕೊಡೋದಕ್ಕೆ ರೆಡಿ ಇದ್ರೂ ಕೂಡ ಇಲ್ಲಿ ತಗೊಳಕ್ಕಾಗ್ತಲ್ಲ. ಕಾರಣ ಇಷ್ಟೇ, ಸ್ಥಳೀಯ ಚುನಾವಣೆಗಳು ನಡೀತಾ ಇಲ್ಲ ಅನ್ನೋದು. ಇನ್ನು ಈ ಸ್ಥಳೀಯ ಚುನಾವಣೆಗಳು ನಡೆಯದ ಕಾರಣಕ್ಕೆ ಪಕ್ಷದ ಕಾರ್ಯಕರ್ತರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದರೂ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣಾ ಭಾಗ್ಯ ಸಿಕ್ಕಿಲ್ಲ. ನಗರಸಭೆ, ಪುರಸಭೆ, ಪಟ್ಟಣ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಕಾರ್ಯಕರ್ತರು ನಾಯಕರಾಗಿ ಬೆಳೆಯುತ್ತಿಲ್ಲ. ಇದು ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಜನಸಾಮಾನ್ಯರನ್ನ ಸಿಡಿದೇಳುವಂತೆ ಮಾಡಿದೆ. ಸರ್ಕಾರ ಶಾಸಕರಿಂದ ಅಧಿಕಾರ ಮಾಡಲು ಹೊರಟಿದೆ. ರಾಜ್ಯ ಸರ್ಕಾರ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸದಲೇ, ಅದು ಮಹಾನಗರ ಪಾಲಿಕೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಹಾಗೂ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಇಷ್ಟು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸದಲೇ ತಾನೊಬ್ಬನೇ ಅಧಿಕಾರ ಮಾಡಬೇಕು ಅಂತ ಹೊರಟಿದೆ. ಶಾಸಕರುಗಳ ಮೂಲಕ ಅಧಿಕಾರ ಮಾಡಬೇಕು ಅಂತ ಹೊರಟಿದೆ. ಸರ್ಕಾರಕ್ಕೆ ನಾಯಕರನ್ನ ಬೆಳೆಸುವ ಇಚ್ಛಾಶಕ್ತಿ ಇಲ್ಲ. ಸರ್ಕಾರ ಬಂದಿಂದ ಈ ಸರ್ಕಾರ ಏನಾಗೈತಿ, ಇಲೆಕ್ಷನ್ ತರ್ಡ್ ಪೆಂಡ್ ನಾಯಕರನ್ನ ತರಬೇಕನ್ನುವಂಥ ಇಚ್ಛಾಶಕ್ತಿ ಇಲ್ಲರಂತೇಕ್ರಿ ಮೊದಲನೇ ಮಾತು. ಆಮೇಲೆ ಈಗ ಏನು ಮಾಡತ್ತಾರೆ, ಸರ್ಕಾರ ದುಡ್ಡು ಅನುದಾನಗಳು ಇವ್ರಿಗೆ ಇಲ್ಲ. ಜಿಲ್ಲಾ ಪಂಚಾಯತಿ TP ಅನುದಾನದಾಗ ಎಷ್ಟು ಬರ್ತಾವಲ್ಲ ಅಷ್ಟು ಗ್ರಾಮ ಪಂಚಾಯತಿ ಕೆಲಸ ಮಾಡ್ಕೊಳತ್ತಾರೆ ಇವರು. ಆಮೇಲೆ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಮಾಡಿರಿ ಸದ್ಯಕ್ಕೆ ರೀ, ಅವರು ಸೋಲಿನ ಭೀತಿಯಿಂದ ಅಂಜಾತಾರ್ರಿ ಈಗ ಸರ್ಕಾರ. ಸೊ ಅವ್ರು ಸೋಲಿ ಅಂಜಿಕಾರ್ರಿ ಇಲೆಕ್ಷನ್ ಮಾಡುವರು ಸಣ್ಣ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳನ್ನ. ಕಾರ್ಯಕರ್ತರು ನಾಯಕರಾಗುವುದು ಯಾವಾಗ? ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಅಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ನಾಯಕರಾಗುವಂಥ ಚುನಾವಣೆಗಳು ಇವೆಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಚುನಾವಣೆಯನ್ನು ಮಾಡಬೇಕು. ವಾರ್ಡ ವಿಂಗಡಣೆ ಮಾಡ್ತೀರಾ ಮಾಡಿರಿ, ಏನಾದರೂ ಮಾಡಿರಿ, ಒಟ್ಟು ಈ ಚುನಾವಣೆ ನಡೆಸಲ್ಲಿ ಗಮನ ಹರಿಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ. ಕಾರ್ಯಕರ್ತರ ಮೇಲೆ ನಾಯಕರಿಗೆ ಅಭಿಮಾನವೇ ಇಲ್ಲ. 4 ವರ್ಷ BJP ಅವರು ಬಂದರು, BJP ಅವರು ಸದಾ ಅವರು ಅವ್ರ ಅವಧಿಲೂ ಮಾಡಲಿಲ್ಲ. ಅವರು ಅವ್ರ ಅವಧಿಲೂ ಬಿಡಲಿಲ್ಲ. ಅವ್ರಿಗೆ ಏನಿದ್ರು ಈಗಿನ ಶಾಸಕರುಗಳಿಗೆ ವಿಧಾನ ಪರಿಷತ್ ಇರಬೇಕು, MP ಗಳಿಗೆ ರಾಜ್ಯಸಭೆ ಇರಬೇಕು, ಅಧಿಕಾರ ಅನುಭವಿಸ್ಬೇಕು. ಈ ಜನಕ್ಕೆ ಈಗ ಇನ್ನೂ ಅರ್ಥ ಆಯ್ತಾ ಇಲ್ಲ. ಇದು ಈಗಿನ ಜನಕ್ಕೆ ಈಗಿನ ರಾಜಕಾರಣ ಮಾಡ್ತಾ ಇರೋರು, ಅಭಿವೃದ್ಧಿ ಮಾಡ್ತಾ ಇರೋದ್ರ ಬಗ್ಗೆನೇ, ಮಾಡುವಂಥ ಕಾರ್ಯಕರ್ತರಿಗೆ ಇವ್ರ ಬಗ್ಗೆನೇ ಅಭಿಮಾನನೇ ಇಲ್ಲ. ಜನಸಾಮಾನ್ಯರಿಗೆ ಅಧಿಕಾರ ಸಿಗೋದು ಯಾವಾಗ? ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿಗಳು, ಜನವಿರೋಧಿಗಳು ಇವರು. ಜನರಿಗೆ ಅಧಿಕಾರವನ್ನು ಹಂಚಿಕೊಡೋಕ್ಕೆ ಇಷ್ಟ ಇಲ್ಲ. ಇವರು ಮುಖ್ಯಮಂತ್ರಿ ಹಂಚ್ಕೊಳ್ಳೋಕ್ಕೆ ಕಾದಾಟ ಮಾಡ್ತಾರೆ, ಇವರು ಮಂತ್ರಿಗಳು ಹಂಚ್ಕೊಳ್ಳಿಕ್ಕೆ ಕಾದಾಟ ಮಾಡ್ತಾರೆ. ಆದರೆ ಜನಸಾಮಾನ್ಯರಿಗೂ ನಾವು ಅಧಿಕಾರ ಕೊಡಬೇಕು, ಅವರಿಗೆ ಅಧಿಕಾರ ಹಂಚ್ಕೊಡ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇಲ್ಲದೇನೆ ಇವರು ಅಧಿಕಾರವನ್ನು ಕೇಂದ್ರೀಕರಿಸುವಂಥ ಒಂದು ಮಾನಗೇಡಿ ಮನಸ್ಥಿತಿ ಇರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದಮನ ಮಾಡ್ತಾ ಇರ್ತಕ್ಕಂಥ ಜನ. ಜನಪ್ರತಿನಿಧಿಗಳಿಲ್ಲದೆ ಲಂಚಾವತಾರ ಹೆಚ್ಚಾಗಿದೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆಯವರೆಗೂ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಇಲ್ಲ. ಈಗ ಜನಪ್ರತಿನಿಧಿಗಳು ಇಲ್ಲದೇ ಜನಸಾಮಾನ್ಯರ ಕಷ್ಟವನ್ನು ಯಾರೂ ಕೇಳೋರಿಲ್ದಂಗೆ ಆಗಿದೆ. ಎಲ್ಲ ಅಧಿಕಾರಿಗಳ ಕೈಯಲ್ಲಿ ಎಲ್ಲ ನಡೀತಾ ಇದ್ದು ಎಲ್ಲ ಲಂಚಾವತಾರ ಆಗಿದೆ. ನೋಡಿದ್ರಲ್ವ,
ಜನಸಾಮಾನ್ಯರಿಂದ ಹಿಡಿದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಆಕ್ರೋಶವನ್ನ ಇನ್ನಾದ್ರೂ ಈ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋಕೆ ಮುಂದಾಗಬೇಕು. ಅಭಿವೃದ್ಧಿ ಕೆಲಸಗಳಿಗೆ ಬೂಸ್ಟ್ ನೀಡಬೇಕು. ಕಾರ್ಯಕರ್ತರನ್ನ ನಾಯಕರನ್ನಾಗಿ ಬೆಳೆಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ ನೋಡಿ, ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಹಾಗಾದರೆ ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನ ಎಷ್ಟು ಕೈ ತಪ್ಪಿದೆ ಅಂತೇಳಿ ನಿಮಗೆ ಡೇಟಾ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ನೋಡಿ, GBA ಪಡೆಯಬೇಕಿರುವಂಥ ಅನುದಾನ ಎಷ್ಟು ಗೊತ್ತಾ? 1475 ಕೋಟಿಯಷ್ಟು ಅನುದಾನವನ್ನು ಪಡೆಯುತ್ತೆ. ಸ್ಥಳೀಯ ಸಂಸ್ಥೆಗಳಿಗೆ ಬರಬೇಕಿದ್ದಂಥ ಅನುದಾನ 1700 ಕೋಟಿ. ಇನ್ನು ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಇತ್ತಲ್ಲ, ಅದು ಎಷ್ಟು ನಷ್ಟ ಆಗಿದೆ ಅಂತಂದರೆ 3175 ಕೋಟಿ ಇದೆಯಲ್ಲ, ಇದು ನಮಗೆ ನಷ್ಟ ಆಗಿರೋದು. ಇದು 2025 ಮತ್ತು 26ರ ಕೈ ತಪ್ಪಿದಂಥ ಅನುದಾನದ ಡೇಟಾ. ಇನ್ನು 16ನೇ ಹಣಕಾಸು ಆಯೋಗ ನೋಡಿ, ಮುಂದಿನ 5 ವರ್ಷಕ್ಕೆ ಕೇಂದ್ರದಿಂದ ಹಂಚಿಕೆ ಆಗಿರೋದು 29,897 ಕೋಟಿ ರೂಪಾಯಿ. ಮುಂದಿನ 5 ವರ್ಷ ನಾನು ಹೇಳ್ತಾ ಇರೋದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 15,111 ಕೋಟಿ ಇದಿಷ್ಟು ಅನುದಾನ ಇರೋದು. ಸ್ಥಳೀಯ ಸಂಸ್ಥೆಗಳಿಗೆ ಅಂತೇಳಿ 14,786 ಕೋಟಿ. ಇದೆಲ್ಲವೂ ಕೂಡ 16ನೇ ಹಣಕಾಸು ಆಯೋಗ ಅಂದರೆ ಮುಂದಿನ 5 ವರ್ಷ ಕೊಡುವಂಥದ್ದು. ನಗರ ಸ್ಥಳೀಯ ಸಂಸ್ಥೆಗಳಿಗೆ 14,786 ಕೋಟಿಯಷ್ಟು ಈಗ ನಮಗೆ ಅಲ್ಲಿ ಬರುತ್ತೆ. ಇದಿಷ್ಟು ಕೂಡ ಚುನಾವಣೆ ನಡೆಸಿದ್ರೆ ಮಾತ್ರ ನಮಗೆ ಅನುದಾನ ಸಿಗೋದು. ಚುನಾವಣೆ ನಡೆಸಲಿಲ್ಲ ಅಂತಾರೆ ಈ ಯಾವುದು ಅನುದಾನ ನಮಗೆ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಹೇಳ್ಕೊಳುತ್ತೆ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರ ಕೊಡೋದಕ್ಕೆ ರೆಡಿ ಇದ್ರೂ ಕೂಡ ಇಲ್ಲಿ ತಗೊಳಕ್ಕಾಗ್ತಲ್ಲ. ಕಾರಣ ಇಷ್ಟೇ, ಸ್ಥಳೀಯ ಚುನಾವಣೆಗಳು ನಡೀತಾ ಇಲ್ಲ ಅನ್ನೋದು. ಇನ್ನು ಈ ಸ್ಥಳೀಯ ಚುನಾವಣೆಗಳು ನಡೆಯದ ಕಾರಣಕ್ಕೆ ಪಕ್ಷದ ಕಾರ್ಯಕರ್ತರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದರೂ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣಾ ಭಾಗ್ಯ ಸಿಕ್ಕಿಲ್ಲ. ನಗರಸಭೆ, ಪುರಸಭೆ, ಪಟ್ಟಣ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಕಾರ್ಯಕರ್ತರು ನಾಯಕರಾಗಿ ಬೆಳೆಯುತ್ತಿಲ್ಲ. ಇದು ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಜನಸಾಮಾನ್ಯರನ್ನ ಸಿಡಿದೇಳುವಂತೆ ಮಾಡಿದೆ. ಸರ್ಕಾರ ಶಾಸಕರಿಂದ ಅಧಿಕಾರ ಮಾಡಲು ಹೊರಟಿದೆ. ರಾಜ್ಯ ಸರ್ಕಾರ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸದಲೇ, ಅದು ಮಹಾನಗರ ಪಾಲಿಕೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಹಾಗೂ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಇಷ್ಟು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸದಲೇ ತಾನೊಬ್ಬನೇ ಅಧಿಕಾರ ಮಾಡಬೇಕು ಅಂತ ಹೊರಟಿದೆ. ಶಾಸಕರುಗಳ ಮೂಲಕ ಅಧಿಕಾರ ಮಾಡಬೇಕು ಅಂತ ಹೊರಟಿದೆ. ಸರ್ಕಾರಕ್ಕೆ ನಾಯಕರನ್ನ ಬೆಳೆಸುವ ಇಚ್ಛಾಶಕ್ತಿ ಇಲ್ಲ. ಸರ್ಕಾರ ಬಂದಿಂದ ಈ ಸರ್ಕಾರ ಏನಾಗೈತಿ, ಈ ಇಲೆಕ್ಷನ್ ತಳ್ಳಿಪೆಂಡು ನಾಯಕರನ್ನ ತರಬೇಕು ಅನ್ನೋಂಥ ಇಚ್ಛಾಶಕ್ತಿ ಇಲ್ಲೂರಂತೇಕ್ರಿ ಮೊದಲನೇ ಮಾತು. ಆಮೇಲೆ ಈಗ ಏನು ಮಾಡತ್ತಾರೆ, ಸರ್ಕಾರ ದುಡ್ಡು ಅನುದಾನಗಳು ಇವ್ರಿಗೆ ಇಲ್ಲ. ಜಿಲ್ಲಾ ಪಂಚಾಯತಿ TP ಅನುದಾನದಾಗ ಎಷ್ಟು ಬರ್ತಾವಲ್ಲ ಅಷ್ಟು ಗ್ರಾಮ ಪಂಚಾಯತಿ ಕೆಲಸ ಮಾಡ್ಕೊಳತ್ತಾರೆ ಇವರು. ಆಮೇಲೆ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಮಾಡಿರಿ ಸದ್ಯಕ್ಕೆ ರೀ, ಅವರು ಸೋಲಿನ ಭೀತಿಯಿಂದ ಅಂಜಾತಾರೆ ರೀ ಸರ್ಕಾರ. ಸೊ ಅವ್ರು ಸೋಲಿ ಅಂಜಿಕಾರ್ರಿ ಇಲೆಕ್ಷನ್ ಮಾಡುವರು ಸಣ್ಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ. ಕಾರ್ಯಕರ್ತರು ನಾಯಕರಾಗುವುದು ಯಾವಾಗ? ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಅಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ನಾಯಕರಾಗುವಂಥ ಚುನಾವಣೆಗಳು ಇವೆಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಚುನಾವಣೆಯನ್ನು ಮಾಡಬೇಕು. ವಾರ್ಡ ವಿಂಗಡಣೆ ಮಾಡ್ತೀರಾ ಮಾಡಿರಿ, ಏನಾದರೂ ಮಾಡಿರಿ, ಒಟ್ಟು ಈ ಚುನಾವಣೆ ನಡೆಸಲ್ಲಿ ಗಮನ ಹರಿಸಬೇಕಂತೇಳಿ ಸರ್ಕಾರಕ್ಕೆ ನಾವು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ. ಕಾರ್ಯಕರ್ತರ ಮೇಲೆ ನಾಯಕರಿಗೆ ಅಭಿಮಾನವೇ ಇಲ್ಲ. 4 ವರ್ಷ BJP ಅವರು ಬಂದರು, BJP ಅವರು ಸತ ಅವರು ಅವ್ರ ಅವಧಿಲೂ ಮಾಡಲಿಲ್ಲ. ಅವರು ಅವ್ರ ಅವಧಿಲೂ ಬಿಡಲಿಲ್ಲ. ಅವ್ರಿಗೆ ಏನಿದ್ರು ಈಗಿನ ಶಾಸಕರುಗಳಿಗೆ ವಿಧಾನ ಪರಿಷತ್ ಇರಬೇಕು, MP ಗಳಿಗೆ ರಾಜ್ಯಸಭೆ ಇರಬೇಕು, ಅಧಿಕಾರ ಅನುಭವಿಸ್ಬೇಕು. ಈ ಜನಕ್ಕೆ ಈಗ ಇನ್ನೂ ಅರ್ಥ ಆಯ್ತಾ ಇಲ್ಲ. ಇದು ಈಗಿನ ಜನಕ್ಕೆ, ಈಗಿನ ರಾಜಕಾರಣ ಮಾಡ್ತಾ ಇರೋರು, ಅಭಿವೃದ್ಧಿ ಮಾಡ್ತಾ ಇರೋದ್ರ ಬಗ್ಗೆನೇ, ಮಾಡುವಂಥ ಕಾರ್ಯಕರ್ತರಿಗೆ ಇವ್ರ ಬಗ್ಗೆನೇ ಅಭಿಮಾನನೇ ಇಲ್ಲ. ಜನಸಾಮಾನ್ಯರಿಗೆ ಅಧಿಕಾರ ಸಿಗೋದು ಯಾವಾಗ? ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿಗಳು, ಜನವಿರೋಧಿಗಳು ಇವರು. ಜನರಿಗೆ ಅಧಿಕಾರವನ್ನು ಹಂಚ್ಕೊಡೋಕ್ಕೆ ಇಷ್ಟ ಇಲ್ಲ. ಇವರಿವರು ಮುಖ್ಯಮಂತ್ರಿ ಹಂಚ್ಕೊಳ್ಳೋಕ್ಕೆ ಕಾದಾಟ ಮಾಡ್ತಾರೆ, ಇವರಿವರು ಮಂತ್ರಿಗಳು ಹಂಚ್ಕೊಳ್ಳಿಕ್ಕೆ ಕಾದಾಟ ಮಾಡ್ತಾರೆ. ಆದರೆ ಜನಸಾಮಾನ್ಯರಿಗೂ ನಾವು ಅಧಿಕಾರ ಕೊಡಬೇಕು, ಅವರಿಗೆ ಅಧಿಕಾರ ಹಂಚ್ಕೊಡ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇಲ್ಲದೇನೆ ಇವರು ಅಧಿಕಾರವನ್ನು ಕೇಂದ್ರೀಕರಿಸುವಂಥ ಒಂದು ಮಾನಗೇಡಿ ಮನಸ್ಥಿತಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದಮನ ಮಾಡ್ತಾ ಇರ್ತಕ್ಕಂಥ ಜನ.
ಜನಪ್ರತಿನಿಧಿಗಳಿಲ್ಲದೆ ಲಂಚಾವತಾರ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆಯವರೆಗೂ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಇಲ್ಲ. ಈಗ ಜನಪ್ರತಿನಿಧಿಗಳು ಇಲ್ಲದೇ ಜನಸಾಮಾನ್ಯರ ಕಷ್ಟವನ್ನು ಯಾರೂ ಕೇಳೋರಿಲ್ದಂಗೆ ಆಗಿದೆ. ಎಲ್ಲ ಅಧಿಕಾರಿಗಳ ಕೈಯಲ್ಲಿ ಎಲ್ಲ ನಡೀತಾ ಇದ್ದು ಎಲ್ಲ ಲಂಚಾವತಾರ ಆಗಿದೆ. ನೋಡಿದ್ರಲ್ವಾ, ಜನಸಾಮಾನ್ಯರಿಂದ ಹಿಡಿದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಆಕ್ರೋಶವನ್ನ. ಇನ್ನಾದ್ರೂ ಈ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋಕೆ ಮುಂದಾಗಬೇಕು. ಅಭಿವೃದ್ಧಿ ಕೆಲಸಗಳಿಗೆ ಬೂಸ್ಟ್ ನೀಡಬೇಕು. ಕಾರ್ಯಕರ್ತರನ್ನ ನಾಯಕರನ್ನಾಗಿ ಬೆಳೆಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.